ಅದೇ ಈಗ ನಾನು ಗಮನಿಸಿದ್ದೇನೆ, ಕೇಂದ್ರ ಸಚಿವ ಸಂಪುಟದಲ್ಲಿ ಇದನ್ನು ಒಪ್ಪಿಗೆ ಕೊಟ್ಟಿದ್ದೀವಿ ಅಂಥೇಳಿ. ಈಗಾಗಲೇ ನಮ್ಮ AICC ಅಧ್ಯಕ್ಷರು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುದೀರ್ಘವಾದ ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದಲ್ಲಿ ಅನೇಕ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಒಂದನೇದು, ನಮ್ಮ ದೇಶ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಅಂದಿನ ಪರಿಸ್ಥಿತಿ ಬೇರೆ ಆಗಿತ್ತು. ಆವಾಗ ಕೇಂದ್ರ ಚುನಾವಣೆ ಮತ್ತು ರಾಜ್ಯ ಚುನಾವಣೆ ಸೈಮಲ್ಟೇನಿಯಸ್ ಆಗಿ ಮಾಡೋಕ್ಕೆ ಸಾಧ್ಯ ಇತ್ತು. 1953 ನಂತರ ಆ ಪರಿಸ್ಥಿತಿ ಇವತ್ತು ದಿವಸ ಇಲ್ಲ. ಇವತ್ತು ಬಹುಶಃ ಈ ಸಮಿತಿ ಏನು ಮಾಜಿ ರಾಷ್ಟ್ರಪತಿಗಳ ನೇತೃತ್ವದಲ್ಲಿ ಗೋವಿಂದ್ ಅವರ ನೇತೃತ್ವದಲ್ಲಿ ಇವತ್ತು ಕಮಿಟಿ ಆಗಿತ್ತು. ಇದು ಬಹುಶಃ ಪೂರ್ವ ನಿರ್ಣಯನ ಮಾಡಿಕೊಂಡು ಈ ಸಮಿತಿ ರಚಿಸಲಾಗಿತ್ತು. ಯಾಕಂದರೆ ಅವರೇ ಪ್ರೆಸಿಡೆಂಟ್ ಇದ್ದಾಗ, ರಾಷ್ಟ್ರಪತಿಗಳಿದ್ದಾಗ ಇದರ ಬಗ್ಗೆ ಒಲವನ್ನು ತೋರಿಸಿದರು. ಇವತ್ತು ವೈಜ್ಞಾನಿಕವಾಗಿ ನಾವು ಯಾವ ರೀತಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಅದನ್ನು ಚಿಂತನೆ ಮಾಡಬೇಕು. ಯಾಕಂದರೆ ಕೆಲವೊಂದು ರಾಜ್ಯಗಳ ಟರ್ಮನ್ನು ಎಕ್ಸ್ಟೆಂಡ್ ಮಾಡಬೇಕಾಗ್ತದೆ. ಉತ್ತರ ಪ್ರದೇಶ ಮತ್ತು 2 ವರ್ಷ ಎಕ್ಸ್ಟೆಂಡ್ ಮಾಡಬೇಕಾಗ್ತದೆ. ಕೆಲವೊಂದು ರಾಜ್ಯಗಳ ತರಾತುರಿಯ ಒಂದು ಪ್ರಚಾರಕ್ಕಾಗಿ ಇವತ್ತು ದಿವಸ ಮಾಡಿದಂಥ ನಿರ್ಣಯ ವೈಜ್ಞಾನಿಕವಾಗಿ ಯಾವ ರೀತಿ ಮಾಡಬೇಕಾಗಿತ್ತು. ಅದ್ರ ಜೊತೆಗೆ ಪ್ರಮುಖವಾಗಿ ಎಲ್ಲ ರಾಜಕೀಯ ಪಕ್ಷಗಳು, ನಾನು ಕಾಂಗ್ರೆಸ್ ಅಂತ ಹೇಳೋದಲ್ಲ, ಪ್ರಾದೇಶಿಕ ಪಕ್ಷಗಳಿದ್ದಾವೆ, ಅವ್ರದ್ದೇ ಆದಂಥ ಅಭಿಪ್ರಾಯಗಳಿದ್ದಾವೆ. ಅವ್ರು ಯಾರೂ ಕೂಡ ಪ್ರಾದೇಶಿಕ ಪಕ್ಷಗಳು ಇವತ್ತು ಲೋಕಸಭೆ ಚುನಾವಣೆಗಳು, ರಾಜ್ಯ ಚುನಾವಣೆ ಜೊತೆ ಮಾಡಲಿಕ್ಕೆ ಇಚ್ಛೆ ಪಡಲಾರ್ದಂಥವ್ರು ಕೂಡ ಇದ್ದಾರೆ. ಅದು ಆಗಬಾರ್ದಂತಲ್ಲ. ಹೀಗೆಲ್ಲ ಇರೋದ್ರಿಂದ ಎಲ್ಲರನ್ನ ಒಂದು ಸೂಕ್ತವಾದ ರಿಪ್ರೆಸೆಂಟೇಷನ್ ಕೂಡ ಆ ಕಮಿಟಿಯಲ್ಲಿ ಎಲ್ಲರಿಗೂ ಕೂಡ ಇಲ್ಲ. ಸೂಕ್ತವಾದಂಥ ರಿಪ್ರೆಸೆಂಟೇಷನ್ ಇಲ್ಲ. ಇದೆಲ್ಲನ ತೆಗೆದುಕೊಂಡು ಇವತ್ತು ದಿವಸ ಎಲ್ಲರ ಜೊತೆ ಚರ್ಚೆ ಮಾಡಿ, ಆಲ್ ಪಾರ್ಟಿ ಮೀಟಿಂಗನ್ನು ಮಾಡಿ, ಅದು ಸಾಧ್ಯತೆಯನ್ನು ವೈಜ್ಞಾನಿಕವಾಗಿ ಎಲ್ಲವನ್ನು ಪರಿಗಣಿಸಿ ಎಲ್ಲರ ಒಂದು ಒಪ್ಪಿಗೆಯನ್ನು ಪಡೆದುಕೊಂಡು ಪ್ರಾದೇಶಿಕ ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳು ಎಲ್ಲರನ್ನ ತೆಗೆದುಕೊಂಡು ಇದನ್ನು ಘೋಷಣೆ ನಿರ್ಣಯ ಮಾಡುವಂಥದ್ದಾಗಿದ್ದರೆ ಅದು ಸೂಕ್ತ ಆಗ್ತಿತ್ತು. ಇದು ಅಸಾಧ್ಯದ ಮಾತು. ಇವತ್ತು ದಿವಸ ನಮ್ಮ ದೇಶದಲ್ಲಿ ಪ್ರಾಕ್ಟಿಕಲ್ ಆಗಿ, ಸೈಂಟಿಫಿಕ್ ಆಗಿ ಇವತ್ತು ದಿವಸ ವೈಜ್ಞಾನಿಕವಾಗಿದ್ದು ಪಾಸಿಬಲ್ ಇಲ್ಲ. ಇದು ಹೀಗಾಗಿ ಇದು ಕೇವಲ ಒಂದು ರಾಜಕೀಯ ಒಂದು ಘೋಷಣೆ ಆಗೋದಕ್ಕೆ ಸೀಮಿತ ಆಗ್ತದೆ. ಈಗಲೂ ಕೂಡ ಇದನ್ನು ಎಲ್ಲ ಪಕ್ಷಗಳ ಸಭೆಯನ್ನು ಕರೆದು ಕಮಿಟಿಯಲ್ಲಿ ಸೂಕ್ತವಾದಂಥ ರಿಪ್ರೆಸೆಂಟೇಷನ್ ಕೊಟ್ಟು ಎಲ್ಲರ ಒಂದು ಯುನಾನಿಮಸ್ ಡಿಸಿಷನ್ಗೆ ಇವತ್ತು ದಿವಸ ಸರ್ವಾನುಮತ ಅಭಿಪ್ರಾಯಕ್ಕೆ ಯಾವ ರೀತಿ ಮಾಡೋದು ಅದನ್ನು ದೀರ್ಘವಾಗಿ ಕನ್ಸಲ್ಟೇಷನ್ ಆಗಬೇಕು, ಡಿಬೇಟ್ ಆಗಬೇಕು, ಚರ್ಚೆ ಆಗಬೇಕು. ಚರ್ಚೆ ಆಗಿ ಇವೆಲ್ಲವಕ್ಕೂ ನಿರ್ಣಯ ಆಗಬೇಕು. ಸೊ ಅದು ಹೆಂಗೆ ಆಗ್ತದೆ? ಈಗ ನಾಳೆ ಒಂದು ಪ್ರಜಾಪ್ರಭುತ್ವರ ಆಯ್ಕೆಯಾದಂಥ ಯಾವುದೇ ಒಂದು ಸರ್ಕಾರವನ್ನು ನೀವು ಮೊಟಕ್ಕೆ ಕಳಿಸೋಕ್ಕೆ ಸಾಧ್ಯ ಅದನ್ನು 5 ವರ್ಷಕ್ಕೆ ನೀವು ಆಯ್ಕೆ ಕಳಿಸಿರ್ತೀರಿ, ಅದನ್ನು ಮೊಟಕ್ಕೆ ಕಳಿಸ್ತೀರಾ? ಎಲ್ಲ ಚುನಾವಣೆ ಒಟ್ಟಿಗೆ ಮಾಡ್ಬೇಕಂದ್ರೆ ಮೊಟಕ್ಕೆ ಕಳಿಸೋಕ್ಕೆ ಸಾಧ್ಯ ಅದ? ನಿಮ್ಮ ಕಡೆ ನಿಮ್ಗೆ ಅಧಿಕಾರ ಇದೆಯಾ? ಅಥವಾ ಕೆಲವೊಂದನ್ನು ಎಕ್ಸ್ಟೆಂಡ್ ಮಾಡಬೇಕಾಗ್ತದೆ. ಬಿಯಾಂಡ್ 5 ಇಯರ್ಸ್ ಪೀರಿಯಡ್, 2 ವರ್ಷ ನೀವು ಯು ಪಿ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. 2 ವರ್ಷ ಎಕ್ಸ್ಟೆಂಡ್ ಮಾಡೋದಂಥ ಪವರ್ಸ್ ನಿಮಗಿದೆಯಾ? ಅಥವಾ ಇವತ್ತು ಬರೀ ದುಡ್ಡು ವಚ್ಚ ಅಂತ ಹೇಳಿ ನೆಪ ಹೇಳಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಕಡೆ ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ಇದೆಯಾ? ನಿಮ್ಗೆ EVM ಮಷಿನ್ಸ್ ಇಲ್ಲವಾ? ನಿಮಗೆಲ್ಲನೂ ಕೂಡ ಇವತ್ತೊಂದು ದಿವಸ ನಿಮ್ಮ ಇಲೆಕ್ಷನ್, ಒಂದು ದೇಶ ಒಂದು ಚುನಾವಣೆ ಖರ್ಚು ಉಳಿತದೆ ನೋಡಲಿಕ್ಕೆ, ಅದು ಭಾಳ ಅಟ್ರಾಕ್ಟಿವ್ ಅನಿಸ್ತದೆ. ಆದರೆ ಒಳಗಡೆ ಹೋಗ್ತಿದ್ದಾಗ ಭಾಳಷ್ಟು ಅಲ್ಲಿ ಸಮಸ್ಯೆಗಳಿದಾವೆ, ಅವೈಜ್ಞಾನಿಕವಾಗಿರ್ತದೆ. ಅದಕ್ಕೆ ಚರ್ಚೆ ಆಗಬೇಕು, ಅದನ್ನು ಡಿಬೇಟ್ ಆಗಬೇಕು. ಡಿಬೇಟ್ ಆಗಿ ಕನ್ಸಲ್ಟೇಷನ್ ಪ್ರೊಸೆಸ್ ಆಗಿ ಮಾಡಿ ಎಲ್ಲರ ಒಂದು ಯುನಾನಿಮಸ್ ಒಂದು ಅಭಿಪ್ರಾಯ ಬಂದ ಮೇಲೆ ಏನು ಅನ್ನೋದನ್ನು ನಿರ್ಧಾರ ಮಾಡಬೇಕಾಗ್ತದೆ. ನಾನು ಫಾರ್ವರ್ಡ್ ಮಾಡ್ತೀನಿ, ಖರ್ಗೆ ಅವರು AICC ಅಧ್ಯಕ್ಷರು ಮಾಡಿದಂಥ ಲೆಟರ್ನ ನಿಮ್ಗೆ ಫಾರ್ವರ್ಡ್ ಮಾಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಏನೇ ಅದು ಬರೋದಲ್ಲ, ಅದು ಬಂದರೆ ಪ್ರಶ್ನೆಯಲ್ಲಿ ಬರ್ತದೆ, ಬರೋಕ್ಕೆ ಸಾಧ್ಯ ಇಲ್ಲ. ಅದು ಇಟ್ ಈಸ್ ನಾಟ್ ಫಿಸಿಬಲ್, ಇಟ್ ಈಸ್ ನಾಟ್ ಸೈಂಟಿಫಿಕಲಿ ಪಾಸಿಬಲ್, ಇಟ್ ಈಸ್ ನಾಟ್ ಕಾನ್ಸ್ಟಿಟ್ಯೂಷನಲಿ ಆಲ್ಸೋ, ಇಟ್ ಇಸ್ ನಾಟ್ ಪಾಸಿಬಲ್.
ಯಾಕಂದರೆ ನಿಮಗೆ ಅಧಿಕಾರ ಯಾರು ಕೊಟ್ಟರು? ನಿಮ್ಗೆ ಯಾರ್ದಾರೆ ರಾಜ್ಯದ ಅಧಿಕಾರ ಮೊಟಕುಗೊಳಿಸ್ಲಕ್ಕೆ ಕೊಟ್ರ? ಅಥವಾ ಇದ್ದಂಥ ಸರ್ಕಾರಗಳಿಗೆ 5 ವರ್ಷ ಆರಿದಾಗ ನೀವು 2 ವರ್ಷ ಎಕ್ಸ್ಟೆಂಡ್ ಮಾಡೋಕೆ ನಿಮ್ಮ ಪ್ರೊವಿಷನ್ ನಿಮಗಿದೆಯಾ? ಅಧಿಕಾರ ಇದೆಯಾ? ಎಲ್ಲರೂ ಚರ್ಚೆ ಆಗಬೇಕಾಗ್ತದೆ. ಆಮೇಲೆ ಬೇಸಿಕಲಿ ಮಾಜಿ ರಾಷ್ಟ್ರಪತಿಗಳಿಂದ ಇದು ಕಮಿಟಿ ಮಾಡುವಂಥದ್ದು, ರಾಷ್ಟ್ರಪತಿಗಳಿಂದ ಕಮಿಟಿ ಮಾಡೋದು ಮೊದಲೇ ಒಂದು ತಪ್ಪು. ಅವರು ಪೂರ್ವ ನಿರ್ಧಾರತೆ ಇದ್ರು, ಅವರು ಹಿಸ್ ಮೈಂಡ್ ವಾಸ್ ಫಿಕ್ಸ್ಡ್. ಆಮೇಲೆ ನೀತಿ ಬಹುಶಃ ಅವರು ತಾವು ಸ್ವತಃ ಮಾಡಿಲ್ಲ. ಇವತ್ತು ದಿವಸ ನೀತಿ ಆಯೋಗದ ಬಗ್ಗೆ ಹೇಳ್ತಾರೆ. ನೀತಿ ಆಯೋಗ ಇಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಇಟ್ಸ್ ನಾಟ್ ಅ ಸ್ಟ್ಯಾಚ್ಯೂಟರಿ ಪವರ್ಸ್ ಟು ದ್ಯಾಟ್ ಕಮಿಟಿ. ಹೀಗೆಲ್ಲ ಭಾಳಷ್ಟು ಇದ್ದಾವೆ, ನೋಡಲಿಕ್ಕೆ ಭಾಳ ಚೆಂದ ಅನಿಸ್ತದೆ. ಯಾರೋ ಸಾಮಾನ್ಯ ಮನುಷ್ಯಗೂ ಒಂದು ರಾಷ್ಟ್ರ ಒಂದು ಚುನಾವಣೆ, 1 ನೇಷನ್ 1 ಇಲೆಕ್ಷನ್ ಜನಸಾಮಾನ್ಯರಿಗೆ ಸಡನ್ಲಿ ಅಪೀಲಿಂಗ್ ಅನ್ನಿಸ್ತದೆ. ಅದರ ಒಳಗಿರುವಂಥ ಸಮಸ್ಯೆಗಳು ಮಾಡಿದಾವೆ ಸೈಂಟಿಫಿಕ್ ಆಗಿ. ಸರ್ ನಿಮಗೂ ಅರ್ಥ ಆಗ್ತದೆ. ಹಾಂ ಹಾಂ ನೋಡಿ, ಈಗ ಫಸ್ಟ್ ಇದನ್ನು ಮುಗಿಸಿ ಇದನ್ನು ಓದಕ್ಕೊಂದು ಹಂತಕ್ಕೆ ಬರ್ರಿ. ನೀವು ಹೋಗಿ ಮತ್ತೊಂದಕ್ಕೆ ಜಂಪ್ ಮಾಡೋಕ್ಕೆ ಹೋಗ್ಬೇಡಿ. ಫಸ್ಟ್ ಇದನ್ನು ಹೆಂಗೆ ಮಾಡೋಕ್ಕೆ ಸಾಧ್ಯದ? ಆಲ್ ಪಾರ್ಟಿ ಮೀಟಿಂಗ್ ಕರೆದು ಸೂಕ್ತ ರಿಪ್ರೆಸೆಂಟೇಷನ್ ಕೊಟ್ಟು ಎಲ್ಲರೂ ಡಿಬೇಟ್ ಮಾಡಿ ಚರ್ಚೆ ಮಾಡಿ ಹೇಳಬೇಕಾಗ್ತದೆ. ಹೌ ಕ್ಯಾನ್ ಯು ಕಟ್ ಡೌನ್? ಒಂದು ಸ್ಟೇಟ್ ಅಧಿಕಾರಕ್ಕೆ ಬಂದಿದ್ದಾನ 5 ವರ್ಷಕ್ಕೆ ಆಯ್ಕೆ ಆಗಿರ್ತದೆ. ಆ ರಾಜ್ಯದ ಅಧಿಕಾರವನ್ನು 2 ವರ್ಷ ಮಾಡ್ಕೊಳ್ಸಕ್ಕೆ ಹೆಂಗೆ ನಿಮ್ಮ ಕಡೆ ಅಧಿಕಾರ ಇದೆ? 2 ವರ್ಷ ಎಕ್ಸ್ಟೆಂಡ್ ಮಾಡೋಕ್ಕೆ ಹೆಂಗಿದೆ? ಇವಿ ಮಷಿಯಮ್ಸ್ ಹೆಂಗಿದೆ? ನಿಮ್ಮದು ಆರ್ಮಿ ಹೆಂಗಿದೆ? ಯಾವ ರೀತಿ ನೀವು ಎಲ್ಲ ಇದನ್ನು ಮಾಡಲಿಕ್ಕೆ ಹೇಳಬೇಕಾಗಲ್ಲ. ಮತ್ತು ಎಲ್ಲ ರಾಜ್ಯಗಳು ಒಪ್ಪಿಗೆ ಬೇಕಾಗುತ್ತೆ, ಎಲ್ಲ ಪಕ್ಷಗಳು ಒಪ್ಪಿಗೆ ಬೇಕಾಗುತ್ತೆ. ಇದೆಲ್ಲವೂ ಆಗಬೇಕಾಗ್ತದಲ್ಲ. ಸುಮ್ಮನೆ ಒಂದು ಸ್ಲೋಗನ್ ಸಲುವಾಗಿ ನಾವು ಅಪ್ರೂವ್ ಮಾಡುವಂಥದ್ದಲ್ಲ ಅದು. ನ್ಯಾಚುರಲಿ ಆಸ್ ಆಫ್ ನೌ ಇಟ್ಸ್ ಅ ಪೊಲಿಟಿಕಲ್ ಗಿಮಿಕ್.